ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಆವಿ ಸಂಕೋಚನ ವ್ಯವಸ್ಥೆ ಮತ್ತು ಆವಿ ಹೀರಿಕೊಳ್ಳುವ ವ್ಯವಸ್ಥೆಯ ವಿವಿಧ ಶೈತ್ಯೀಕರಣ ಉಪಕರಣಗಳ ಸಂಕೋಚನವನ್ನ ಹೇಗೆ ಗುರುತಿಸುವುದು ಎಂದು ತಿಳಿಯೋಣ. ಉದ್ದೇಶಗಳು: ಈ ವಿಡಿಯೋದ ಕೊನೆಯಲ್ಲಿ ನೀವು ಮಾಡಬಹುದಾದದ್ದು ವಿವಿಧ ಶೈತ್ಯೀಕರಣ ಉಪಕರಣಗಳನ್ನು ಗುರುತಿಸುವುದು, ಸಿಸ್ಟಮ್ ಅನ್ನ ಗುರುತಿಸುವುದು, ಚಕ್ರವನ್ನ ಪತ್ತೆ ಹಚ್ಚುವುದು, ಆವಿ ಸಂಕೋಚನ ವ್ಯವಸ್ಥೆಯ ಘಟಕಗಳನ್ನು ಗುರುತಿಸುವುದು, ಆವಿ ಹೀರಿಕೊಳ್ಳುವ ಶೈತ್ಯೀಕರಣ ಚಕ್ರವನ್ನ ಗುರುತಿಸುವುದು. ಈ ಪ್ರಯೋಗಕ್ಕಾಗಿ ಸಾಮಗ್ರಿಗಳನ್ನ ಸಂಗ್ರಹಿಸೋಣ. ವೇಪರ್ ಕಂಪ್ರೆಸರ್ ಸಿಸ್ಟಮ್ 1 ನಂಬರ್, ವೇಪರ್ ಅಬ್ಸರ್ಪ್ಷನ್ ಸಿಸ್ಟಮ್ 1 ನಂಬರ್. ಕಾರ್ಯವಿಧಾನ ಕಾರ್ಯ 1. ವಿವಿಧ ಶೈತ್ಯೀಕರಣ ಸಾಧನಗಳನ್ನ ಗುರುತಿಸಿ. ನಂಬರ್ 1, ನಾವು ರೆಫ್ರಿಜರೇಟರ್ನ ಭಾಗಗಳನ್ನ ನೋಡೋಣ. ಸೀರಿಯಲ್ ನಂಬರ್ 2, ಈಗ ನಾವು ವಿಸಿಬಲ್ ಕೂಲರ್ನ ಭಾಗಗಳನ್ನ ನೋಡೋಣ. ಸೀರಿಯಲ್ ನಂಬರ್ 3, ವಾಟರ್ ಕೂಲರ್ನ ಭಾಗಗಳನ್ನ ನೋಡೋಣ. ಸೀರಿಯಲ್ ನಂಬರ್ 4, ಡೀಪ್ ಫ್ರೀಜರ್, ಐಸ್ ಕ್ಯಾಂಡಿ ಪ್ಲಾಂಟ್, ಸಾಫ್ಟ್ ಮಷೀನ್. ಕಾರ್ಯ 2, ಆವಿ ಕಂಪ್ರೆಸರ್ ವ್ಯವಸ್ಥೆಯನ್ನ ಗುರುತಿಸಿ ಮತ್ತು ಸೈಕಲ್ ಭಾಗಗಳನ್ನ ಪತ್ತೆ ಹಚ್ಚಿ. ಸೀರಿಯಲ್ ನಂಬರ್ 1, ಕಂಪ್ರೆಸರ್ನ ಸಿಸ್ಟಮ್ಗಳನ್ನ ಐಡೆಂಟಿಫೈ ಮಾಡಿ. ಕಂಪ್ರೆಸರ್ ಮೋಟರ್. ನಂಬರ್ 2, ಡಿಸ್ಚಾರ್ಜ್ ಲೈನ್. ನಂಬರ್ 3, ಕಂಡೆನ್ಸರ್. ನಂಬರ್ 4, ಲಿಕ್ವಿಡ್ ಲೈನ್. ನಂಬರ್ 5, ರಿಸೀವರ್. ನಂಬರ್ 6, ಫಿಲ್ಟರ್ ಅಥವಾ ಡ್ರೈವರ್. ಕಾರ್ಯ 3, ಆವಿ ಸಂಕೋಚನ ವ್ಯವಸ್ಥೆಯ ಘಟಕಗಳನ್ನ ಗುರುತಿಸಿ. ನಂಬರ್ 1, ಕಂಪ್ರೆಸರ್. ಕಂಪ್ರೆಸರ್ನ ಕಾರ್ಯವು ಶೀತಕ್ಕೆ ಅಗತ್ಯವಾದ ಪಂಪ್ ಮಾಡುವ ಕ್ರಿಯೆಯನ್ನ ಒದಗಿಸುವುದು. ಇದು ಬಾಷ್ಪೀಕರಣದಿಂದ ಹೀರಿಕೊಳ್ಳುವ ರೇಖೆಯ ಮೂಲಕ ತಂಪಾದ ಶೀತಕವನ್ನ ಸೆಳೆಯುತ್ತದೆ. ಇದು ಅದನ್ನ ಸಂಕುಚಿತಗೊಳಿಸುತ್ತದೆ ಮತ್ತು ಕಂಡೆನ್ಸರ್ಗೆ ಹೊರಹಾಕುತ್ತದೆ. ಅಲ್ಲಿ ಅದನ್ನ ದ್ರವೀಕರಿಸಲಾಗುತ್ತದೆ. ಸಂಕುಚಿತ ಅನಿಲವು ಕಂಡೆನ್ಸರ್ ಅನ್ನು ಪ್ರವೇಶಿಸುವ ಸಮಯದಲ್ಲಿ ತಾಪಮಾನ ಮತ್ತು ಒತ್ತಡದಲ್ಲಿ ಏರಿಕೆಯಾಗಿದೆ. ನಂಬರ್ 2, ಕಂಡೆನ್ಸರ್. ಶೀತಕದ ಒಳಭಾಗದಿಂದ ಶಾಖವನ್ನ ಹೀರಿಕೊಳ್ಳುವ ಶೀತಕದಿಂದ ಶಾಖವನ್ನ ಬಿಡುಗಡೆ ಮಾಡುವುದು ಕಂಡೆನ್ಸರ್. ಇದು ಅದರ ಮುಖ್ಯ ಉದ್ದೇಶವಾಗಿದೆ. ಅಧಿಕ ಒತ್ತಡದ ಅಧಿಕ ತಾಪಮಾನದ ಶೀತಕ ಅನಿಲವು ಕಂಡೆನ್ಸರ್ಗೆ ಪ್ರವೇಶಿಸಿದಾಗ ಸುತ್ತಮುತ್ತಲಿನ ಪರಿಸರಕ್ಕೆ ಶಾಖವನ್ನ ಬಿಡುಗಡೆ ಮಾಡುವಾಗ ಅದು ಅನಿಲದಿಂದ ದ್ರವಕ್ಕೆ ಹಂತದ ಬದಲಾವಣೆಗೆ ಒಳಗಾಗುತ್ತದೆ. ನಂಬರ್ 3, ಡಿಸ್ಚಾರ್ಜ್ ಲೈನ್. ಕಂಪ್ರೆಸರ್ದಿಂದ ಶೀತಕವನ್ನ ಸಂಕುಚಿತಗೊಳಿಸಿದ ನಂತರ ಅದು ಬಿಸಿಯಾಗಿರುತ್ತದೆ ಮತ್ತು ಒತ್ತಡಕ್ಕೊಳಗಾಗುತ್ತದೆ. ಡಿಸ್ಚಾರ್ಜ್ ಲೈನ್ ತಂಪಾಗಿಸುವ ಪ್ರಕ್ರಿಯೆಯನ್ನ ಪ್ರಾರಂಭಿಸಲು ಕಂಪ್ರೆಸರ್ದಿಂದ ಈ ಬಿಸಿ ಶೀತಕ ಆವಿಯನ್ನ ಒಯ್ಯುತ್ತದೆ. ನಂಬರ್ 4, ಲಿಕ್ವಿಡ್ ಲೈನ್. ಶೀತಕವನ್ನ ಕಂಡೆನ್ಸರ್ ಸುರುಳಿಗಳಲ್ಲಿ ಘನೀಕರಿಸಿದ ನಂತರ ಅದು ಅಧಿಕ ಒತ್ತಡದ ದ್ರವವಾಗುತ್ತದೆ. ಈ ಅಧಿಕ ಒತ್ತಡದ ದ್ರವ ಶೀತಕವನ್ನ ವಿಸ್ತರಣೆ ಸಾಧನಕ್ಕೆ ರವಾನಿಸಲು ದ್ರವ ರೇಖೆಯು ಕಾರಣವಾಗಿದೆ. ಇದು ಬಾಷ್ಪೀಕರಣದ ಸುರುಳಿಗಳಿಗೆ ಅದರ ಹರಿವನ್ನ ನಿಯಂತ್ರಿಸುತ್ತದೆ. ನಂಬರ್ 5, ರಿಸೀವರ್. ರಿಸೀವರ್ನ ಸಿಸ್ಟಮ್ನ ಒಳಗೆ ಶೀತಕದ ಹರಿವನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದು ವಿಸ್ತರಣಾ ಸಾಧನಕ್ಕೆ ದ್ರವ ಶೈತ್ಯೀಕರಣದ ಸ್ಥಿರ ಪೂರೈಕೆಯನ್ನ ಖಾತ್ರಿಗೊಳಿಸುತ್ತದೆ. ಇದು ಶೀತಕವು ತಂಪಾಗಿಸಲು ಬಾಷ್ಪೀಕರಣದ ಸುರುಳಿಗಳಿಗೆ ಪ್ರವೇಶಿಸುವ ದರವನ್ನ ನಿಯಂತ್ರಿಸುತ್ತದೆ. ನಂಬರ್ 6, ಫಿಲ್ಟರ್ ಅಥವಾ ಡ್ರೈವರ್. ಫಿಲ್ಟರ್ ಡ್ರೈಯರ್ 2 ಮುಖ್ಯ ಉದ್ದೇಶಗಳನ್ನು ಪೂರೈಸುತ್ತದೆ. ಶೀತಕದಿಂದ ಮಾಲಿನ್ಯಕಾರಕಗಳು ಮತ್ತು ತೇವಾಂಶವನ್ನ ಫಿಲ್ಟರ್ ಮಾಡುವುದು ಮತ್ತು ಹೆಚ್ಚುವರಿ ಶೀತಕ ತೈಲಕ್ಕಾಗಿ ಜಲಾಶಯವಾಗಿ ಕಾರ್ಯನಿರ್ವಹಿಸುತ್ತದೆ. ನಂಬರ್ 7, ಥರ್ಮೋಸ್ಟಾಟ್ ಬಲ್ಬ್. ಥರ್ಮೋಸ್ಟಾಟ್ ಬಲ್ಬ್ ತಾಪಮಾನ ಸೂಕ್ಷ್ಮ ವಸ್ತುವನ್ನ ಹೊಂದಿರುತ್ತದೆ. ಆಗಾಗ್ಗೆ ಅನಿಲ ಅಥವಾ ದ್ರವ ಅದು ಸುತ್ತುವರಿದ ತಾಪಮಾನದ ಆಧಾರದ ಮೇಲೆ ವಿಸ್ತರಿಸುತ್ತದೆ ಅಥವಾ ಸಂಕುಚಿತಗೊಳಿಸುತ್ತದೆ. ಬಲ್ಬ್ ಸಾಮಾನ್ಯವಾಗಿ ತಾಜಾ ಆಹಾರ ವಿಭಾಗದಲ್ಲಿ ಅಥವಾ ರೆಫ್ರಿಜರೇಟರ್ನ ಫ್ರೀಜರ್ ವಿಭಾಗದಲ್ಲಿದೆ. ನಂಬರ್ 8, ರಿಲೇ. ರಿಲೇ ವಿದ್ಯುತ್ ಸ್ವಿಚ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಅದು ಕಂಪ್ರೆಸರ್ ಮೋಟಾರ್ಗೆ ಸರ್ಕ್ಯೂಟ್ ಅನ್ನ ತೆರೆಯುತ್ತದೆ ಅಥವಾ ಮುಚ್ಚುತ್ತದೆ. ಥರ್ಮೋಸ್ಟಾಟ್ ರೆಫ್ರಿಜರೇಟರ್ ಒಳಗಿನ ತಾಪಮಾನವು ತುಂಬಾ ಹೆಚ್ಚಾಗಿರುತ್ತದೆ ಎಂದು ಸೂಚಿಸಿದಾಗ ರಿಲೇ ಸರ್ಕ್ಯೂಟ್ ಅನ್ನು ಮುಚ್ಚುತ್ತದೆ. ವಿದ್ಯುತ್ ಶಕ್ತಿಯು ಕಂಪ್ರೆಸರ್ಗೆ ಕೈಹರಿಯುವಂತೆ ಮಾಡುತ್ತದೆ. ನಂಬರ್ 9, ಕೂಲಿಂಗ್ ಕಾಯಿಲ್. ಕೂಲಿಂಗ್ ಕಾಯಿಲ್ ಶೈತ್ಯೀಕರಣ ವ್ಯವಸ್ಥೆಯ ಭಾಗವಾಗಿದ್ದು ವಿಸ್ತರಣಾ ಕವಾಟದಿಂದ ಪ್ರವೇಶಿಸುವ ದ್ರವ ಶೀತಕವು ದ್ರವದಿಂದ ಆವಿಗೆ ಒಂದು ಹಂತದ ಬದಲಾವಣೆಗೆ ಒಳಗಾಗುತ್ತದೆ. ಈ ಪ್ರಕ್ರಿಯೆಯನ್ನ ಕಡಿಮೆ ತಾಪಮಾನ ಮತ್ತು ಕಡಿಮೆ ತಾಪಮಾನ ಪ್ರಕ್ರಿಯೆ ಎಂದು ಕರೆಯಲಾಗುತ್ತದೆ. ಕಾರ್ಯ 4, ಆವಿ ಹೀರಿಕೊಳ್ಳುವ ವ್ಯವಸ್ಥೆ ಮತ್ತು ಚಕ್ರವನ್ನು ಗುರುತಿಸಿ. ಕಂಡೆನ್ಸರ್.
ಕಂಡೆನ್ಸರ್ ಸಾಮಾನ್ಯವಾಗಿ ಗಾಳಿ ಅಥವಾ ನೀರಿನಿಂದ ತಂಪಾಗುವ ಸುರುಳಿಗಳು ಅಥವಾ ಕೊಳವೆಗಳನ್ನು ಹೊಂದಿರುತ್ತದೆ. ಬಿಸಿ ಶೀತಕ ಅನಿಲವು ಈ ಸುರುಳಿಗಳ ಮೂಲಕ ಹರಿಯುತ್ತದೆ. ಅದು ಸುತ್ತಮುತ್ತಲಿನ ಪರಿಸರಕ್ಕೆ ಶಾಖವನ್ನ ಬಿಡುಗಡೆ ಮಾಡುತ್ತದೆ. ಗಾಳಿ ಅಥವಾ ನೀರು, ಇದು ಶೀತಕವು ಶಕ್ತಿಯನ್ನ ಕಳೆದುಕೊಳ್ಳಲು ಮತ್ತು ದ್ರವ ಸ್ಥಿತಿಗೆ ಪರಿವರ್ತನೆಗೆ ಕಾರಣವಾಗುತ್ತದೆ. ಸೆಪರೇಟರ್ ಎರಡು ಘಟಕಗಳನ್ನು ಪ್ರತ್ಯೇಕಿಸಲು ಸಹಾಯ ಮಾಡುತ್ತದೆ. ತೈಲವು ಕಂಪ್ರೆಸರ್ಗೆ ಮರಳುತ್ತದೆ ಎಂದು ಖಚಿತಪಡಿಸುತ್ತದೆ, ಆದರೆ ಶೀತಕವು ಸಿಸ್ಟಮ್ ಮೂಲಕ ತನ್ನ ಚಕ್ರವನ್ನ ಮುಂದುವರಿಸುತ್ತದೆ. ಅಬ್ಸರ್ವರ್, ಬಾಷ್ಪೀಕರಣದಿಂದ ಬಿಡುಗಡೆಯಾದ ಶೈತ್ಯೀಕರಣದ ಆವಿಯನ್ನ ಹೀರಿಕೊಳ್ಳುವುದು ಕಂಪ್ರೆಸರ್ನ ಪ್ರಾಥಮಿಕ ಉದ್ದೇಶವಾಗಿದೆ. ಜನರೇಟರ್ನ ಪ್ರಾಥಮಿಕ ಉದ್ದೇಶವು ಅಬ್ಸರ್ವರ್ನಲ್ಲಿ ಹಿಂದೆ ಹೀರಿಕೊಂಡ ಸಾಂದ್ರೀಕೃತ ದ್ರಾವಣದಿಂದ ಶೀತಕವನ್ನ ಬಿಡುಗಡೆ ಮಾಡುವುದು. ರೀಕ್ಯಾಪ್: ಈ ವಿಡಿಯೋ ಸೆಕ್ಷನ್ನಲ್ಲಿ ನಾವು ಕಲಿತಿರುವುದು ವಿವಿಧ ಶೈತ್ಯೀಕರಣ ಉಪಕರಣಗಳನ್ನು ಗುರುತಿಸುವುದು, ಸಿಸ್ಟಮ್ ಅನ್ನ ಗುರುತಿಸಿ ಮತ್ತು ಚಕ್ರವನ್ನ ಪತ್ತೆ ಹಚ್ಚುವುದು, ಆವಿ ಸಂಕೋಚನ ವ್ಯವಸ್ಥೆಯ ಘಟಕಗಳನ್ನು ಗುರುತಿಸುವುದು, ಆವಿ ಹೀರಿಕೊಳ್ಳುವ ಶೈತ್ಯೀಕರಣ ಚಕ್ರವನ್ನ ಗುರುತಿಸುವುದು.